ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದು $1,000,000 ಪ್ರಶ್ನೆ ಆಗಿದೆ. ಈ ಬೆನ್ನಲ್ಲೇ ಜಿಲ್ಲಾಡಳಿತ ಒಂದು ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಳೆ ಈ ಶಾಂತಿ ಸಭೆ ಇರುತ್ತೆ. ಆರ್ಎಸ್ಎಸ್ ಸೇರಿ ಎಲ್ಲ 10 ಸಂಘಟನೆಗಳಿಗೆ ಈ ಸಭೆಯಲ್ಲಿ ಭಾಗಿಯಾಗುವಂತೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ. ಪ್ರತಿ ಸಂಘಟನೆಯಿಂದ 3 ಜನ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಸೂಚನೆ ಇದೆ, ತುಂಬ ಜಾಸ್ತಿ ಜನ ಬರೋದು ಬೇಡ, ಗೊಂದಲಗಳು ಕ್ರಿಯೇಟ್ ಆಗುತ್ತೆ. ಸೊ 3 ಜನ ಪ್ರತಿನಿಧಿಸಿ ನಿಮ್ಮ ಸಂಘಟನೆಗಳನ್ನು ಅಂತ ಕೇಳಿದ್ದಾರೆ. ಸಭೆಗೆ ಆಗಮಿಸಿ ಲಿಖಿತ ಉತ್ತರವನ್ನು ಕೊಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅವಕಾಶ ಸಿಗಬೇಕು, ಯಾಕೆ ಅವಕಾಶ ಸಿಗೋದಾದರೆ ಎಷ್ಟು ಜನ ಬರ್ತೀರಿ, ಈ ಥರದ ವಿವರಗಳು ಬೇಕು. ಅದೇ ದಿನ ಯಾಕೆ ಬೇಕು, ಉದ್ದೇಶ ಏನು ಅಂತೆಲ್ಲ ವಿವರಗಳು ಬೇಕಾಗಿರೋದ್ರಿಂದ ಶಾಂತಿ ಸಭೆಗೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಟ್ಟಿದ್ದಾರೆ. ಕಲಬುರಗಿ DC ಕಚೇರಿ ಸುತ್ತ ನಿಷೇಧಾಜ್ಞೆ ಜಾರಿಗೂ ಜಿಲ್ಲಾಡಳಿತ ಚಿಂತನೆಯನ್ನು ನಡೆಸ್ತಾ ಇದೆ. ಸುಮ್ಮನೆ ಘರ್ಷಣೆಗಳಾಗಬಾರ್ದು ಅಂತ ಹೇಳಿ. ಬಿಕಾಸ್ ಒಬ್ಬರಲ್ಲ ಇಬ್ಬರಲ್ಲ 10 ಸಂಘಟನೆಗಳು ಫ್ರೆಶ್ ಆಗಿ ಅರ್ಜಿ ಹಾಕ್ಕೊಂಡಿರೋದು. ನಮಗೂ ಅವತ್ತಿನ ದಿನಾನೇ ಬೇಕು ಪಥಸಂಚಲನಕ್ಕೆ ಅವಕಾಶ, ನಾವು RSSನವರ ಪಕ್ಕದಲ್ಲೇ ಹೋಗ್ತೀವಿ, ನಮಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಈಗ ಇಷ್ಟೆಲ್ಲ ರೂಲ್ಸ್ ಮಾಡಿರೋದು ನೋಡ್ತಾ ಇದ್ರೆ ಇದು ಕೇವಲ ಸಮಸ್ಯೆ ಆಲಿಸೋದಕ್ಕೆ ಮಾತ್ರ ಸೀಮಿತ ಆಗುತ್ತೆ, ಸೊಲ್ಯೂಷನ್ ಬರೋದು ಡೌಟು ಅಂತ ಅನ್ಸುತ್ತಾ? ಮಮತಾ, ಕಲಬುರಗಿಯ ಜಿಲ್ಲಾಡಳಿತ ಶತಾಯಗತಾಯವಾಗಿ, ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನ ಜಿಲ್ಲಾಡಳಿತದ ಮೂಲಕವೇ ಸುಖಾಂತ್ಯವನ್ನು ಹಾಡಿ ಏನಂದ್ರೆ ಹೈಕೋರ್ಟ್ಗೆ ಒಂದು ವರದಿ ಕೊಡೋದಕ್ಕೆ ಇನ್ನಿಲ್ಲದ ಪ್ರಯತ್ನ ನಡೆಸ್ತಾ ಇದೆ. ಆದರೆ ಕಲಬುರಗಿಯಲ್ಲಿ ಏನಂದ್ರೆ RSSಗೆ ವಿರೋಧವಾಗಿ ಏನು ಸಂಘಟನೆಗಳೊಂದು ಅರ್ಜಿ ಕೊಟ್ಟಿದ್ದಾವೆ. ಆ ಅರ್ಜಿ ಕೊಟ್ಟಂತಹ ಬಹುತೇಕ ಸಂಘಟನೆಗಳ ಮನಸ್ಥಿತಿ ಹೇಗಿದೆ ಅಂದರೆ, ಹೇಗಾದರೂ ಮಾಡಿ RSS ಪಥಸಂಚಲನವನ್ನು ಚಿತ್ತಾಪುರದಲ್ಲಿ ಮಾಡಲಿಕ್ಕೆ ಬಿಡಬಾರ್ದು ಎನ್ನುವಂಥ ಮನಸ್ಥಿತಿ ಇದೆ. ಹೀಗಾಗಿ ಯಾವತ್ತೂ RSS ಪಥಸಂಚಲನಕ್ಕೆ ಅವಕಾಶ ಸಿಗುತ್ತೆ ಅದೇ ದಿನ ನಮಗೂ ಕೂಡ ಅವಕಾಶ ಕೊಡಬೇಕು ಅಂಥೇಳಿ ಅರ್ಜಿಗಳನ್ನು ಹಾಕ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಈ ಒಂದು ಅರ್ಜಿಗಳ ಸಂಖ್ಯೆ ಕೂಡ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಸೊ ಹೀಗಾಗಿ ಏನಂದ್ರೆ ಕಲಬುರಗಿಯ ಜಿಲ್ಲಾಡಳಿತ ಕೂಡ ಏನಂದ್ರೆ ಈಗಾಗಲೇ ಶಾಂತಿ ಸಭೆಯನ್ನು ನಾಳೆ ಬೆಳಗ್ಗೆ 11:30ಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೀತಾ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಸಂಘಟನೆಯಿಂದ 3 ಜನರಿಗೆ ಮಾತ್ರ ಆ ಒಂದು ಸಭೆಗೆ ಹಾಜರಾಗುವಂತೆ ಅವಕಾಶವನ್ನು ಕೊಡಲಾಗಿದೆ. ಮತ್ತು ಅದೇ ರೀತಿಯಾಗಿ ಹೈಕೋರ್ಟ್ಗೂ ಕೂಡ ಇದರ ಒಂದು ಸಂಪೂರ್ಣವಾದಂತಹ ವಿವರ ಸಲ್ಲಿಕೆ ಆಗಬೇಕಾದಂತಹ ಹಿನ್ನೆಲೆಯಲ್ಲಿ ಲಿಖಿತವಾಗಿ ತಮ್ಮ ಹೇಳಿಕೆಯನ್ನ ಈ ಒಂದು ಸಭೆಗೆ, ಶಾಂತಿ ಸಭೆಯಲ್ಲಿ ಕೊಡಬೇಕು ಮತ್ತು ಕೊಟ್ಟು ತಮ್ಮ ಏನಂದ್ರೆ ಮನವಿಯನ್ನ ಮಾಡಬೇಕು ಅಂತ ಈಗ ಕಲಬುರಗಿಯ ಜಿಲ್ಲಾಡಳಿತ ಹೇಳಿದೆ. ಅದಾದ ಬಳಿಕ ಏನಂದ್ರೆ ಇನ್ನು ಈ ಒಂದು ಶಾಂತಿ ಸಭೆಯ ಒಂದು ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಮತ್ತು ಗುಂಪಾಗಿ ಜನ ಸೇರ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ 144 ನಿಷೇಧಾಜ್ಞೆ ಹಾಕುವಂತಹ ಎಲ್ಲಾ ಸಾಧ್ಯತೆಗಳಿದ್ದು ಇವತ್ತು ಸಾಯಂಕಾಲದವರೆಗೂ ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ತೆಗೆದುಕೊಂಡು ಅದೇ ರೀತಿಯಾಗಿ ಎಲ್ಲಾ ಸಂಘಟನೆಗಳ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ 144 ನಿಷೇಧಾಜ್ಞೆ ಹಾಕಬೇಕಾ ಬೇಡವಾ ಅನ್ನುವಂತಹ ಒಂದು ಅಂತಿಮ ನಿರ್ಧಾರಕ್ಕೂ ಕೂಡ ಇವತ್ತು ಕಲಬುರಗಿಯ ಜಿಲ್ಲಾಡಳಿತ ಬರಲಿದೆ. ಹೀಗಾಗಿ ನಾಳೆ ಬೆಳಗ್ಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುವಂತಹ ಸಭೆಯತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಮಮತಾ, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.